ಇದು ಮೈದಾ ಮತ್ತು ಚಿರೋಟಿ ರವೆ, ಕೊಬ್ಬರಿ, ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಮಿಕ್ಸರ್ ಮಾಡಿ ಇದ್ರೊಳಗೆ ಹಾಕಿ ಒಂದು ಚಮಚ ಮೊಸರು ಹಾಕಿ ಕಲಿಸಿ ಮಸಾಲ ಮೈಸೂರು ಬಜ್ಜಿ ಇದ್ರ ಹೆಸರು. ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕಿ ನೀರು ಹಾಕಿ ಕಲಸಿ ಬಜ್ಜಿ ಮಾಡಿದ್ರೆ ಭಾಳ ಮಸ್ತ್ ಆಗ್ತಾವೆ. ಕೊತ್ತಂಬರಿ ದಂಟಿಂದು ಎಳೆ ದಂಟಿದ್ದು ಅಂದ್ರೆ ಅವು ತೊಗೊಂಡು ಎಣ್ಣೆ ಒಳಗೆ ತಳಸಿ ಇದು ಶೇಂಗಾ ಮತ್ತು ಹಸಿ ಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಹಾಕಿ ತಳಸಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಹಾಕಿ ರುಬ್ಬಬೇಕು. ಚಟ್ನಿ ಮಸ್ತ್ ಆಗ್ತದೆ. ಮಸ್ತ್ ಕ್ರಿಸ್ಪಿಯಾಗಿ ಹೊರಗೆ ಫುಲ್ ರವಾ ಟೇಸ್ಟ್ ಕೊಡ್ತದೆ. ಒಳಗೆ ಕೊಬ್ಬರಿ ಮತ್ತು ಕೊತ್ತಂಬರಿದ ಆ ರುಚಿ ಇದಕ್ಕಿನ್ನ ಹೆಚ್ಚು ಮಾಡ್ತದೆ. ಹೊರಗಿನ ಕ್ರಿಸ್ಪಿನೂ ಮಸ್ತ್ ಹಾಕಿದೆ. ಟೋಟಲ್ ಮಸ್ತ್ ಐತೆ ಬಾರಿ. ಇದು ಮೈಸೂರು ಬಜ್ಜಿದಾಗೆ ಮಸಾಲ ಮೈಸೂರು ಬಜ್ಜಿ. ಇದರೊಳಗೆ ಸ್ಪೆಷಲ್ ಅಂದ್ರೆ ಎಲ್ಲ ಈಗ ನೀವು ನೋಡ್ಬೋದು ಟೆಕ್ಸ್ಚರ್ ಫುಲ್ ಕ್ರಿಸ್ಪಿ ಮತ್ತು ಕೊಬ್ಬರಿ ಆಮೇಲೆ ಕೊತ್ತಂಬರಿ ಕರಿಬೇವು ಎಲ್ಲ ಬೆರೆತು ಭಾರಿ ಟೇಸ್ಟ್ ಕೊಡ್ಲಿತ್ತು. ಇದ್ರೊಳಗೆ ಕೊತ್ತಂಬರಿ ಮತ್ತು ಕೊಬ್ಬರಿ ಸ್ವಾದ ಮಸ್ತ್ ರುಚಿ ಹೆಚ್ಚು ಮಾಡ್ತದೆ. ಅದಕ್ಕೆ ಅದ್ರ ರಂಗ, ಅದಕ್ಕೆ ಮಸಾಲ ಇದೆ ಅಂತ ಕರೀತಾರೆ ಅದಕ್ಕೆ.